ಎಸ್, ನಮಸ್ಕಾರ. ಆ, ಇವತ್ತಿನ ಈ ಒಂದು ಪ್ರೆಸೆಂಟೇಷನ್ ನಿಮ್ಮ ಲೈಫನ್ನು ಬದಲು ಮಾಡಲಿಕ್ಕೆ ಒಂದು ಸಹಾಯ ಮಾಡುವಂಥ ಒಂದು ಪ್ರೆಸೆಂಟೇಷನ್. ಯಾಕಂದರೆ ನಮ್ಮ ಲೈಫಲ್ಲಿ ನಮಗೆ ತುಂಬ ರೀತಿಯಲ್ಲಿ ಕನಸುಗಳಿರ್ತವೆ, ನಮ್ಮ ನೀಡ್ಸ್ಗಳು ಇರ್ತವೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾವು ಡೇ ಆ್ಯಂಡ್ ನೈಟ್ ಎಫರ್ಟ್ ಹಾಕ್ತೀವಿ, ಎಷ್ಟೋ ಸ್ಯಾಕ್ರಿಫೈಸ್ಗಳನ್ನು ಮಾಡ್ತೀವಿ. ಎಲ್ಲೊಂದು ಕಡೆಗೆ ಅದನ್ನು ನಾವು ಅಚೀವ್ ಮಾಡೋಕ್ಕೆ ಆಗದೆ ನಾವು ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಸೊ ನಾರ್ಮಲ್ ಆಗಿ ಏನಾಗತ್ತೆ ಅಂತ ಹೇಳಿದ್ರೆ, ನಮಗೆ ಬೇಕಾದಷ್ಟು ನೀರು ಬೇಕಂತ ಇರುತ್ತೆ. ಸೊ ನಾವೊಂದು ನೀರು ಸಿಗತ್ತೆ ಅಂತ ಒಂದು ಒಂದು ಹೋಪಿಂದ ನಾವು ಅಲ್ಲಿ ಅಗಿತಾ ಇರ್ತೀವಿ. ಅನ್ಫಾರ್ಚುನೇಟ್ಲಿಗೆ ನಮಗೆ ಬೇಕಾದಷ್ಟು ನೀರು ಸಿಗಲ್ಲ. ಕಾರಣ ಏನಂತ ಹೇಳಿದ್ರೆ, ಎಲ್ಲಿ ನೀರು ಬರುತ್ತೆ ಅಲ್ಲಿ ಅಗದ್ರೆ ನೀರನ್ನು ನಾವು ಪ್ರಮಾಣ ಎಷ್ಟು ಬೇಕಷ್ಟು ನಾವು ತಗೋಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಲೈಫಲ್ಲಿ ನಾವು ಎಲ್ಲಿ ನೀರು ಬರುವುದಿಲ್ಲ ಅಂತ ನಮ್ಗೆ ಒಂದು ಇರುತ್ತೆ, ಅಲ್ಲೇ ನಾವು ಅಗಿತಾ ಇರ್ತೀವಿ. ಸೊ ಈ ಒಂದು ಪ್ರೆಸೆಂಟೇಷನ್ನು ನಿಮಗೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಡತ್ತೆ. ಸೊ ಇದಕ್ಕೆ ಇನ್ನು ಸಿಂಪಲ್ ಆಗಿ ನಿಮಗೆ ಹೇಳಬೇಕಾದಾದ್ರೆ, 1920ಯಲ್ಲಿ ಎಷ್ಟೋ ಕಡೆಗೆ ಲ್ಯಾಂಡ್ ಇತ್ತು. ಕೆಲವರು ಏನು ಮಾಡಿದ್ರು, ಆ ಲ್ಯಾಂಡನ್ನು ಬೈ ಮಾಡಿದ್ರು. ಸೊ ಟೈಮ್ ಬಂದವಾಗ ಅವರು ದುಡ್ಡು ಮಾಡ್ಕೊಬಿಟ್ರು. ಅದೇ ರೀತಿ 1980ಸಲ್ಲಿ ಕಂಪ್ಯೂಟರ್ ಬಂತು. ನಮ್ಮ ಹಿರಿಯರಿಗೂ ನಿಮ್ಮ ಹಿರಿಯರಿಗೂ ಗೊತ್ತಿರಲಿಲ್ಲ ಕಂಪ್ಯೂಟರ್ ಏನಂತ. ಸ್ಟಿಲ್ ಅವ್ರು ಏನು ಮಾಡಿದ್ರು, ಅವರು ಅದನ್ನು ಇನ್ವಾಲ್ವ್ ಆದರು. ಪರಿಣಾಮ ಏನಾಯಿತು, ಅದಕ್ಕೊಂದು ಟೈಮ್ ಬಂದಾಗ ಅವರೆಲ್ಲ ದುಡ್ಡು ಮಾಡ್ಕೊಬಿಟ್ರು. ಸೊ ಸಿಂಪಲ್ ಆಗಿ, ಇನ್ನೂ ಸಿಂಪಲ್ ಆಗಿ ಯೋಚನೆ ಮಾಡೋದಾದ್ರೆ, 10 ವರ್ಷ ಹಿಂದೆ ಒಂದು 5 ಲಕ್ಷ ಸಾಲ ಮಾಡಿ ಆದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಇವತ್ತು ಅದು 50 ಲಕ್ಷ ಆಗ್ತಿತ್ತು. 5ಕ್ಕೆ ಇನ್ನೊಂದು 5 ಸೇರಿಸಿ ಕೊಟ್ಟಿದ್ರು 40 ಲಕ್ಷ ಉಳಿತಿತ್ತು. ಆ 40 ಲಕ್ಷ ಇವತ್ತು ನಮ್ಮ ಲೈಫಲ್ಲಿ ಏನೋ ಒಂದು ಹೆಲ್ಪ್ ಆಗ್ತಿತ್ತು. ಸೊ ಇದರ ಅರ್ಥ ಇಷ್ಟೇ, ಪ್ರತಿಯೊಂದು ಡಿಕೇಡಲ್ಲಿ ಒಂದು ಫೀಲ್ಡ್ ಬೂಮ್ ಆಗ್ತಾ ಇದೆ. ಆ ಟೈಮಲ್ಲಿ ಯಾರು ಕೈ ಹಾಕಿದ್ದಾರೆ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿ ಅಗಿದ್ರೆ ನೀರು ಬರುತ್ತೆ ನೋಡಿ, ಇದು ಆ ಜಾಗದಲ್ಲಿ ನಾವು ಅಗಿಬೇಕಿರುತ್ತೆ. ಬಟ್ ನಾವು ಮೋಸ್ಟ್ ಆಫ್ ಟೈಮಲ್ಲಿ ರಾಂಗ್ ಜಾಗದಲ್ಲಿ ಅಗಿತಾ ಇರ್ತೀವಿ. ಸೊ ಯಾವ ಕೆಲಸನೂ ರಾಂಗ್ ಅಲ್ಲ, ಬಟ್ ನಮ್ಮ ಕನಸಿಗೋಸ್ಕರ ಎಲ್ಲಿ ಫುಲ್ಫಿಲ್ ಮಾಡ್ಬೋದು ಅದನ್ನು ನಾವು ಆಯ್ಕೆ ಮಾಡುವಂಥದ್ದು ಬುದ್ಧಿವಂತಿಕೆ. ಸೊ ಹಾಗೆ ಈ ಒಂದು ಪ್ರೆಸೆಂಟೇಷನ್ನು ನೆಕ್ಸ್ಟ್ 5 ರಿಂದ 10 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗುವಂಥ ಒಂದು ಇಂಡಸ್ಟ್ರಿಗೆ ಇದು ಒಳಗಾಗಿದೆ. ಸೊ ಈ ಇಂಡಸ್ಟ್ರಿಲಿ ನಾವು ಇನ್ವಾಲ್ವ್ ಆಗ್ತೀವೋ ಇಲ್ವೋ, ಬಟ್ ಈ ಇಂಡಸ್ಟ್ರಿ 5 ರಿಂದ 10 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕಿದೆ. ಸೊ ಸಮ್ ಪರ್ಸೆಂಟೇಜನ್ನು ನಾವು ಎನ್ಕ್ಯಾಚ್ ಮಾಡೋಕೆ ಟ್ರೈ ಮಾಡಿದರೆ, ಹೇಗೆ ಲ್ಯಾಂಡ್ ತಗೊಂಡವ್ರು ದುಡ್ಡು ಮಾಡಿದ್ರು, ಕಂಪ್ಯೂಟರಿಗೆ ಇಂಡಸ್ಟ್ರಿ ಕೈ ಹಾಕಿದ್ರೆ ದುಡ್ಡು ಮಾಡಿದ್ರು, ಗೋಲ್ಡಿಗೆ ಕೈ ಹಾಕಿದ್ರೆ ದುಡ್ಡು ಮಾಡಿದ್ರು, ಅದೇ ರೀತಿ ನಮ್ಮ ಕನಸುಗಳನ್ನು ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಈ ಅವಕಾಶ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಅದು ಯಾವುದು ಫೀಲ್ಡು, ಮತ್ತು ಈ ಅವಕಾಶ ಯಾಕೆ, ಈ ಒಂದು ಪ್ರೆಸೆಂಟೇಷನ್ ಯಾಕೆ ಬೇಕು, ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕನ್ನೋ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಒಂದು ಸಮೀಕ್ಷೆ ಏನು ಹೇಳ್ತಾ ಇದೆ ಅಂದರೆ, 1960ಯಲ್ಲಿ ಒಂದು ಫ್ಯಾಮಿಲಿ 100 ರೂಪಾಯಲ್ಲಿ ಲೈಫನ್ನು ಲೀಡ್ ಮಾಡ್ತಿತ್ತು, ಒಂದು ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡ್ತಾ ಇತ್ತು. ಅದೇ ಒಂದು 20 ವರ್ಷ ಆದಮೇಲೆ 1980ಸಲ್ಲಿ ಅದೇ ಫ್ಯಾಮಿಲಿ ಲೀಡ್ ಮಾಡಬೇಕಿದ್ರೆ 1,000 ರೂಪಾಯಿದು ಅಗತ್ಯ ಇತ್ತು. ನಮಗಿದು ಗೊತ್ತಿರ್ಬೋದು, ನಮ್ಮ ತಂದೆಯವರ ಕಾಲದಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದ್ರೆ ಅವನಿಗೆ 600-700 ರೂಪಾಯಿ ಸಂಬಳ ಇತ್ತು, ಅವನು ದೊಡ್ಡ ವ್ಯಕ್ತಿ ಆಗಿದ್ರು. ಅದೇ ನಂತರ 2000 ಟೈಮಲ್ಲಿ ಅದೇ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ 10,000 ರೂಪಾಯಿ ಬೇಕಾಗ್ತಿತ್ತು, ಒಂದು ಕಂಫರ್ಟಬಲ್ ಆಗಿ ಲೀಡ್ ಮಾಡೋಕ್ಕೆ. ಇವತ್ತು ನಾವು 2025ರಲ್ಲಿ ಇದ್ದೀವಿ. ಸೊ ಆ್ಯಸ್ ಪರ್ ದ ಸಮೀಕ್ಷೆ ಪ್ರಕಾರ ಒಂದು ಲೈಫ್ ಕಂಫರ್ಟಬಲ್ ಲೀಡ್ ಮಾಡಬೇಕಿದ್ರೆ ಒಂದು ಫ್ಯಾಮಿಲಿ 1 ಲಕ್ಷ ರೂಪಾಯಿ ಬೇಕು. ಈಗ ಇಲ್ಲಿ ನಮ್ಗೆ 1 ಲಕ್ಷ ಬರ್ತಾ ಇಲ್ಲ, ಆದ್ರೂ ನಾವು ಜೀವನ ಮಾಡ್ತಾ ಇದೀವಿ ಅಂತ ನಾವು ಹೇಳ್ಬೋದು. ಬಟ್ ನಾವು ಜೀವನ ಮಾಡ್ತಾ ಇಲ್ಲ, ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಒಂದು ಕಂಫರ್ಟಬಲ್ ಲೈಫಿಗೆ 1 ಲಕ್ಷ ಬೇಕೇ ಬೇಕು, ಬಟ್ ನಾವೆಲ್ಲ ವಿಚಾರದಲ್ಲೂ ಕಾಂಪ್ರಮೈಸ್, ಬಟ್ಟೆ ವಿಚಾರದಲ್ಲಿ, ತಿನ್ನೋ ವಿಚಾರದಲ್ಲಿ, ಲೈಫ್ ವಿಚಾರದಲ್ಲಿ, ಯಾವುದೊಂದು ಫಂಕ್ಷನ್ ವಿಚಾರದಲ್ಲಿ, ಎಲ್ಲದರೂ ನಾವು ಕಾಂಪ್ರಮೈಸ್ ಮಾಡಿ 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 ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ನಮಗೆ ಎಕ್ಸಾಕ್ಟ್ಲಿ ಬೇಕಾಗಿರೋ ಅಮೌಂಟ್ ನಮಗೆ ಸಿಗ್ತಾ ಇಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಬಟ್ 1960ಯಿಂದ ಇಲ್ಲಿ ತನಕ ಏನಾಗಿದೆ, ಸಮೀಕ್ಷೆ ಸತ್ಯ ಆಗಿದೆ. ಹಾಗೆ ಇಲ್ಲಿಂದ ಸತ್ಯ ಆಗಿದೆ ಅಂದರೆ ನೆಕ್ಸ್ಟ್ 20 ವರ್ಷದ ನಂತರ ಏನಾಗುತ್ತೆ ಅದು ಸಹ ಸತ್ಯ. ಅಂದರೆ ಆ್ಯಸ್ ಅ ಸಮೀಕ್ಷೆ ಪ್ರಕಾರ 1 0 ಆ್ಯಡ್ ಆಗಬೇಕು. ಅಂದರೆ 2014 ಟೈಮಲ್ಲಿ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಹತ್ತಿರ ಹತ್ತಿರ 10 ಲಕ್ಷ ರೂಪಾಯಿ ಬೇಕು. ಇವತ್ತು ನಾವು ಹೇಗೋ ಕಾಂಪ್ರಮೈಸ್ ಮಾಡಿ ಜೀವನ ಮಾಡಿದ್ವಿ, ಬಟ್ ಮುಂದೆ ಆ ಕಾಂಪ್ರಮೈಸ್ ಮಾಡಿ ಜೀವನ ಮಾಡೋಕ್ಕಾಗಲ್ಲ. ಲೈಫ್ ಅನ್ನೋದು ಪ್ರೆಸೆಂಟ್ ಸಿಚುವೇಶನ್ಗಿಂತ ವರ್ಸ್ ಸಿಚುವೇಶನ್ಗೆ ಹೋಗ್ಲಿಕ್ಕಿದೆ. ಸೊ ಇದಕ್ಕೆ ನಾವು ಆಲ್ರೆಡಿ ಇವತ್ತಿಂದನೇ ಯೋಚನೆ ಮಾಡಿದರೆ, ಯಾಕಂದರೆ ಕೊರೋನಾ ಹೇಳಿಕೊಟ್ಟಿರೋ ಪಾಠ ಏನಂದರೆ ಕೀಪ್ ದ ಪ್ಲಾನ್ ಬಿ. ಸೊ ಪ್ಲಾನ್ ಮಾಡಿದರೆ ನಾವು 100% ಆಗಿ ಮುಂದಿನ ದಿನಗಳಲ್ಲಿ ಬೆಟರ್ ಮಾಡ್ಬೋದು. ಈ ಒಂದು ಪ್ರೊಜೆಕ್ಟು ನಿಮಗೆ, ಸೊ ಏನು ಖರ್ಚು ಬೆಳೀತಾ ಇದೆ, ಜೊತೆಗೆ ನಿಮ್ಮ ವರ್ಕಿನ ಜೊತೆಗೆ ನಿಮ್ಮ ವರ್ಕನ್ನು ಡಿಸ್ಟರ್ಬ್ ಮಾಡಿದೆ, ಸೊ ನಿಮ್ಮ ಎಕ್ಸ್ಪೆನ್ಸಿಗೆ ತಕ್ಕವಾಗಿ ಇನ್ಕಮನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಈ ಒಂದು ಪ್ರೊಜೆಕ್ಟ್ ನಿಮ್ಗೆ ಕೊಡುತ್ತೆ.
ಈ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಬೋದು, ಈ ರೀಸನ್ಗೋಸ್ಕರ ಸೆಲೆಕ್ಟ್ ಮಾಡ್ಕೋಬೇಕಿದೆ. ಸೊ ಹಾಗಾಗಿ ಇದನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಿದೆ. ಈ ಪ್ರಾಜೆಕ್ಟನ್ನು ನೀವು ಸೀರಿಯಸ್ ಆಗಿ ತಗೊಂಡಾಗ ನಿಮ್ಗೊಂದು ಒಳ್ಳೆ ಕೆರಿಯರ್ನ ಇದರಲ್ಲಿ ಬಿಲ್ಡ್ ಮಾಡ್ಬೋದು. ಯಾಕಂದರೆ ಇದಕ್ಕೂ ಈ ಒಂದು ಕೆರಿಯರಿಗೆ ಒಳ್ಳೆ ರಿವಾರ್ಡಿಂಗ್ ಇದೆ. ನೀವೇ ಇದಕ್ಕೆ ಓನ್ ಬಾಸ್ ಆಗಿರ್ತೀರ, ನಿಮಗೆ ಯಾರೊಬ್ಬರು ಕಂಟ್ರೋಲ್ ಮಾಡೋರಿರಲ್ಲ. ಈ ಒಂದು ಪ್ರಾಜೆಕ್ಟನ್ನು ಮಾಡಿ ಎಷ್ಟೋ ಜನ ಸೆಲೆಬ್ರಿಟಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಿದ್ದಾರೆ. ಆ ಲೈಫನ್ನು ಸಹ ನೀವು ಲೀಡ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ಲಿ ಪ್ರೆಸೆಂಟ್ ನಿಮ್ಮ ಕೆಲಸವನ್ನು ಡಿಸ್ಟರ್ಬ್ ಮಾಡದೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಡಲ್ಲಿ ಇದನ್ನು ಕೆಲಸ ಮಾಡ್ಬೋದು. ಸೊ ನಾವು ಯಾಕೆ ಯಾವುದೊಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಬೇಕು? ಇವತ್ತು ಸರ್ಕಾರ ಆಗಿರ್ಬೋದು ಏನು ಹೇಳ್ತಾ ಇದೆ ಅಂದರೆ ಸ್ವಂತವಾಗಿ ಏನು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದೆ. ಸೊ ಸ್ವಂತವಾಗಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇಲ್ಲಿ ತನಕ ಆಗಿರೋ ಪ್ರಾಬ್ಲಮ್ ಏನು? ಐದರ ಒಂದು ಕ್ಯಾಪಿಟಲ್ ಆಗಿರ್ಬೋದು, ಇಲ್ಲ ಐಡಿಯಾ ಆಗಿರೋ ಅಂದರೆ ದುಡ್ಡು ಅಥವಾ ಐಡಿಯಾ ಪ್ರಾಬ್ಲಮ್ ಆಗಿದೆ. ಬಟ್ 21 ಸೆಂಚುರಿಯಲ್ಲಿ ಏನಾಯಿತು? ಕಂಪ್ಲೀಟ್ಲಿ ಚೇಂಜ್ ಆಯಿತು. ಏನಾಯ್ತು ಅಂದರೆ ಒಂದು ಐಡಿಯಾ ಇದ್ದರೆ ಖಂಡಿತವಾಗಿ ನಾವು ಲೈಫಲ್ಲಿ ಮುಂದೆ ಬರ್ಬೋದು ಅನ್ನೋದ ಝೊಮ್ಯಾಟೊದವರು, ಓಲೋದವರು, ಓಯೋದವರು ತೋರಿಸಿದ್ರು. ಝೊಮ್ಯಾಟೊದವ್ರು ಏನು ಮಾಡಿದ್ರು? ಎಷ್ಟೋ ಜನರಿಗೆ ಮನೆಯಲ್ಲಿ ಫುಡ್ ತಿನ್ನಬೇಕಿತ್ತು, ರೆಸ್ಟೋರೆಂಟ್ ಹತ್ರ ಫುಡ್ ಇತ್ತು, ಅವ್ರನ್ನ ಕನೆಕ್ಟ್ ಮಾಡಿದರು. ಕಸ್ಟಮರ್ಗಳದ್ದು ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡಿದರು, ಡೆಲಿವರಿ ಬಾಯ್ಗಳದ್ದು ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡಿದರು. ಎರಡು ನೆಟ್ವರ್ಕನ್ನು ಕನೆಕ್ಟ್ ಮಾಡಿದರು. ಸೊ ಇವತ್ತು ಅವ್ರದ್ದು ಸ್ವಂತ ಹೋಟೆಲ್ ಇಲ್ಲ, ಸ್ವಂತ ಎಸ್ಟಾಬ್ಲಿಷ್ ಕಸ್ಟಮರ್ ಇಲ್ಲ, ಬಟ್ ಆದರೂ ಸೊ ಇವತ್ತು ಸಕ್ಸಸ್ಫುಲ್ ಆಗಿ ಇವತ್ತು ಸಕ್ಸಸ್ ಆಗಿದೆ. ಅದೇ ರೀತಿ ತುಂಬ ಐಡಿಯಾಗಳು ಇವತ್ತು ಇಂಪ್ಲಿಮೆಂಟ್ ಆಗಿದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ. ಅದೇ ರೀತಿ ನಮ್ಮ ಲೈಫಲ್ಲಿ ಒಂದು ಐಡಿಯಾ ಬೇಕಿದೆ. ಸೊ ಈ ನಮ್ಮ ಹತ್ರ ಲೈಫ್ ಹೆಂಗಿದೆ ಅಂದರೆ ಒಂದು ಐಡಿಯಾ ಸಿಕ್ಕಿದೆ, ನಮ್ಮ ಲೈಫ್ ಕ್ಯಾಲ್ಕುಲೇಷನ್ ಆಗಿಬಿಟ್ಟಿದೆ ಅಂದರೆ 1+1 ಅಂದರೆ 3 ಆಗಿಬಿಟ್ಟಿದೆ. ಬಟ್ ಯಾರು ಐಡಿಯಾನ ಕ್ರ್ಯಾಕ್ ಮಾಡಿದ್ದಾರೆ, ಸೊ ಆ ಸಕ್ಸಸ್ಫುಲ್ ಸಿನರ್ಜಿ ಏನಂದರೆ 1+1 ಇಸ್ ನಾಟ್ 3, ಇಸ್ ಎ 111. ಸೊ 111, ಆ 111 ನಮ್ಮ ಲೈಫಿಗೆ ಬೇಕಿದೆ. ಸೊ ಏನದ 111? ಸೊ ನಾನು ಆಗಲೇ ಹೇಳಿದೆ, ಈ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಲಿಕ್ಕಿದೆ. ಸೊ ಯಾವ ಇಂಡಸ್ಟ್ರಿ ಅದು? ಹೆಲ್ತ್ ಆ್ಯಂಡ್ ವೆಲ್ನೆಸ್. ಕೊರೋನಾಕ್ಕಿಂತ ಮುಂಚೆ 100ರಲ್ಲಿ 10 ಜನರಿಗೆ ಹೆಲ್ತ್ ಬೇಕಿತ್ತು. ಆಫ್ಟರ್ ಕೊರೋನಾ 100ರಲ್ಲಿ 85 ಜನರಿಗೆ ಹೆಲ್ತ್ ಕನ್ಸರ್ನ್ ಇದೆ. ಸೊ ಇವತ್ತು ಹೆಲ್ತ್ ಬಗ್ಗೆ ಮಾತಾಡ್ತಿದ್ದವರೆಲ್ಲ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ನೀವು ಯಾವುದೋ ಒಂದು ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಅಥವಾ ಯಾವುದೋ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಿಸ್ಕಿಟಲ್ಲಿ ವಿಟಮಿನ್ ಇದೆ, ಏನಿದೆ, ನೂಡಲ್ಸಲ್ಲಿ ಕ್ಯಾಲ್ಸಿಯಂ ಇದೆ, ಟಾಯ್ಲೆಟ್ ಕ್ಲೀನರಲ್ಲಿ ನ್ಯಾಚುರಲ್ಸ್ ಇಂಗ್ರೀಡಿಯೆಂಟ್ ಇದೆ. ಈ ರೀತಿಯಲ್ಲಾದ ಒಂದು ಇವತ್ತು ಅಡ್ವರ್ಟೈಸ್ಮೆಂಟನ್ನು ತೋರಿಸ್ತಾರೆ. ಅಂದರೆ ಹೆಲ್ತನ್ನು ಮುಂದೆ ಇಟ್ಟು ಪ್ರಮೋಟ್ ಮಾಡ್ತಾರೆ. ಯಾಕೆಂದರೆ ಹೆಲ್ತ್ ಮತ್ತು ವೆಲ್ನೆಸ್ ಅತಿ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಲಿಕ್ಕಿದೆ. ಸೊ ಪ್ರಪಂಚದಾದ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಲೆವೆಲಲ್ಲಿರುವಂಥ ಎಕಾನಮಿಸ್ಟ್ಗಳು ಇವತ್ತು ಇದನ್ನೇ ಮಾತಾಡ್ತಿದ್ದಾರೆ. ನೆಕ್ಸ್ಟ್ 5ರಿಂದ 15 ವರ್ಷ ಹೆಲ್ತ್ ಮತ್ತು ವೆಲ್ನೆಸ್ ರೂಲ್ ಮಾಡಲಿಕ್ಕಿದೆ. ಯಾರು ಈ ಇಂಡಸ್ಟ್ರಿಗೆ ಕೈ ಹಾಕ್ತಾರೆ, ಅವರು ಹೇಗೆ ಲ್ಯಾಂಡ್ ತಗೊಂಡವರು ದುಡ್ಡು ಮಾಡ್ಕೊಂಡ್ರು, ಹೇಗೆ ಕಂಪ್ಯೂಟರ್ ಇಂಡಸ್ಟ್ರಿಗೆ ಕೈ ಹಾಕಿದವರು ದುಡ್ಡು ಮಾಡ್ಕೊಂಡ್ರು, ಹೇಗೆ ಗೋಲ್ಡ್ ಬೂಮ್ ಆಗೋ ಮುಂಚೆ ಕೈ ಹಾಕಿದವರು ದುಡ್ಡು ಮಾಡ್ಕೊಂಡ್ರು, ಅದೇ ರೀತಿ ಹೆಲ್ತ್ ಮತ್ತು ವೆಲ್ನೆಸ್ಸಲ್ಲಿ ಕೈ ಹಾಕ್ದವರು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸೊ ನಮಗೆ ಆ ಟೈಮಲ್ಲಿ ಚಾನ್ಸ್ ತಗೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ಬಟ್ ಇವಾಗ ನಮಗೊಂದು ಅವಕಾಶ ಇದೆ. ಈ ಫೀಲ್ಡು ನಾವು ಇನ್ವಾಲ್ಡ್ ಆಗಿ ಇಲ್ಲದೆ ಇರಲಿ, ಬಟ್ ಈ ಫೀಲ್ಡ್ ಬೂಮ್ ಆಗೋದಂತೂ ಹಾಗೆ ಆಗುತ್ತೆ. ಸಾವಿರಾರು ಕೋಟಿ ಟರ್ನ್ ಓವರ್ ಆಗೋದಂತೂ ಹಾಗೆ ಆಗುತ್ತೆ. ಬಟ್ ಸಾವಿರಾರು ಕೋಟಿ ಟರ್ನ್ ಓವರಲ್ಲಿ ನಂದು ಒಂದು ಪಾಲು ಇರಬೇಕಂತಂದರೆ ನಾವು ಬುದ್ಧಿವಂತಿಕೆ ಉಪಯೋಗಿಸಿ ಇನ್ವಾಲ್ಡ್ ಆಗಬೇಕಿರುವಂಥದ್ದು, ಮತ್ತು ಇಂಡಸ್ಟ್ರಿ ಬಗ್ಗೆ ಕಲಿಬೇಕಿರುವಂಥದ್ದು, ಜೊತೆಗೆ ಈ ಇಂಡಸ್ಟ್ರಿ ಜೊತೆಗೆ ಕೈ ಜೋಡಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಖುಷಿ ವಿಚಾರ ಅಂದರೆ ನಮ್ಮ ಈ ಒಂದು ಪ್ರಾಜೆಕ್ಟು ಕಂಪ್ಲೀಟ್ಲಿ ಹೆಲ್ತ್ ಮತ್ತು ವೆಲ್ನೆಸ್ಗೆ ಇನ್ವಾಲ್ಡ್ ಆಗಿದೆ. ಅಂದರೆ ಬರುವಂಥ ದಿನದಲ್ಲಿ ಒಂದು ಬೆಳೆಯುವಂಥ ಒಂದು ಫೀಲ್ಡಿಗೆ ಬೆಳೆಯಾಗಿದೆ. ಇವತ್ತು ಸರ್ಕಾರ ಮತ್ತು ಗೌರ್ಮೆಂಟ್ ಸಹ ಇವತ್ತು ಯೋಗ, ಬೇರೆ ಬೇರೆ ಆಯುರ್ವೇದಕ್ಕೆ ಸಂಬಂಧಪಟ್ಟದ ಆಯುಷ್ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಸೊ ಎನ್ಕರೇಜನ್ನು ಮಾಡ್ತಾ ಇದೆ. ಸೊ ಇವತ್ತು ಏನಾಗಿದೆ ಅಂದರೆ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನೋದು ಚೇಂಜ್ ಆಗಿಬಿಟ್ಟಿದೆ. ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಒಂದು ಬೇಸಿಕ್ ಲ್ಯಾಂಗ್ವೇಜಲ್ಲಿ ನಿಮಗೆ ಅರ್ಥ ಮಾಡಿಸ್ಬೇಕಂತಂದರೆ ಒಂದು ಟೀ ಪೌಡರ್ ಬೇಕಿತ್ತು. ಮನೇಲಿ ಟೀ ಪೌಡರ್ ಖಾಲಿ ಆಗಿದೆ, ಟೀ ಪೌಡರ್ ಬೇಕಿತ್ತು. ಏನು ಮಾಡಬೇಕಿತ್ತು? ಮನೆಯಲ್ಲಿ ಹಣವನ್ನು ತಗೊಂಡು, ಒಂದು ಕ್ಯಾಶ್ ತಗೊಂಡು ಮನೆಯಲ್ಲಿ ರೆಡಿಯಾಗಿ ಹೊರಗಡೆ ಹೋಗಿ ಶಾಪಿಗೆ ಹೋಗಿ ಅಲ್ಲಿ ಹೋಗಿ ಕೇಳಿದವಾಗ ಶಾಪಲ್ಲಿ ಬೇರೆ ಕಸ್ಟಮರ್ಗಳಿರ್ತಾರೆ, ಅವರಿಗೆಲ್ಲ ಕೊಟ್ಟಾದ ನಂತರ ಶಾಪ್ ಕೀಪರ್ ನಮಗೆ ಟೀ ಪೌಡರ್ನ ಕೊಡ್ತಿದ್ದ. ಆ ಟೀ ಪೌಡರ್ನ ಮತ್ತೆ ಪುನಃ ನಾವು ಮನೆಗೆ ತಗೊಬಂದು, ಸೊ ಮನೆಗೆ ಬಂದು ನೀರನ್ನು ಬಿಸಿ ಮಾಡಿ ಆಮೇಲೆ ನಾವು ಟೀಯನ್ನು ಮಾಡ್ಕೋಬೇಕಿತ್ತು. ಬಟ್ ಇವತ್ತು ಹೇಗಾಗಿದೆ ಅಂದರೆ, ನಿಮ್ಮ ಮನೆಯಲ್ಲಿ ನೀರನ್ನು ಗ್ಯಾಸಲ್ಲಿಟ್ಟು ಬಾಯ್ಲ್ಡ್ ಮಾಡಿ ಇಟ್ಟು ಮೊಬೈಲಲ್ಲಿ ಟಚ್ ಕ್ಲಿಕ್ ಮಾಡಿದರೆ ಸೊ ನೀರು ಕಂಪ್ಲೀಟ್ಲಿ ಬಾಯ್ಲ್ಡ್ ಆಗುವಾಗ ಟೀ ಪೌಡರ್ ರೆಡಿ ಆಗಿಬಿಡುತ್ತೆ. ಅಂದರೆ ನಾನೊಂದು ಸಿಂಪಲ್ ಒಂದು ಅಂದರೆ ಟೆಕ್ನಾಲಜಿ ಮತ್ತು ಮಾರ್ಕೆಟಿಂಗ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಪ್ರೆಸೆಂಟ್ ಹೇಗೆ ನಡೀತಿದೆ ಅನ್ನೋ ಬಗ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಇದು. ಸೊ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ಎಂಟೈರ್ ವರ್ಲ್ಡು ಅಡಾಪ್ಟ್ ಮಾಡ್ತಿರುವಂಥ ಒಂದು ಸಿಸ್ಟಮ್. ಇವತ್ತು ನಾಟ್ ಅಮೇರಿಕಾದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೂ ಸಹ ಇವತ್ತು ಚಿಕ್ಕ ಚಿಕ್ಕ ಏರಿಯಾದಲ್ಲೂ ಸಹ ಈ ಒಂದು ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಮೂರನೇದು, ಕರೆಂಟ್ ಇಲ್ಲ ಅಂದರೂ ನಾವು ಸರ್ವೈವ್ ಆಗ್ತೀವಿ.
ಅದೇ ಇಂಟರ್ನೆಟ್ ಇಲ್ಲ ಅಂದರೆ ನಾವು ಸರಿಯೋ ಆಗಲ್ಲ. ಯಾಕಂದರೆ ಇವತ್ತು ಇಂಟರ್ನೆಟ್ ಇಸ್ ದ ಬೇಸಿಕ್ ನೀಡ್, ನಮಗೂ ಗೊತ್ತಿದೆ. ನಮಗೆ 1 ಗಂಟೆ ಇಂಟರ್ನೆಟ್ ಇಲ್ಲ ಅಂದರೆ ನಮ್ಮ ಲೈಫ್ ಹೇಗಾಗುತ್ತೆ ನಮಗೂ ಗೊತ್ತಿದೆ. ಸೊ ಇವತ್ತು ಪಾನಿಪುರಿ ಇರ್ಬೋದು, ಕೊತ್ತಂಬರಿ ಸೊಪ್ಪಿನವ್ರನ್ನ ಸ್ಕ್ಯಾನ್ ಮಾಡಕ್ಕೆ ಹೇಳ್ತಾನೆ. ಇವತ್ತು ಕೆಲವೊಂದು ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ₹2 ಸಹ ಸ್ಕ್ಯಾನ್ ಮಾಡಕ್ಕೆ ಹೇಳ್ತಾರೆ. ಅಂದರೆ ಆ ಲೆವೆಲಲ್ಲಿ ಇವತ್ತು ಇಂಟರ್ನೆಟ್ ಒಂದು ಮಿರಾಕಲ್ ಮಾಡ್ತಾ ಇದೆ. ಸೊ ಅಂದರೆ ಇವತ್ತು ಇಂಟರ್ನೆಟ್ಟನ್ನು ಯೂಸ್ ಮಾಡುವವರು ಮಾಡ್ಕೊಂಡು ಇವತ್ತು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ಇವತ್ತು ಒಂದು ರಿಯಲ್ ಪ್ರೂವನ್ ಆಗಿದೆ. ಸೊ ಇವೆಲ್ಲ ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟು ಹೆಲ್ತ್ ಮತ್ತು ವೆಲ್ನೆಸ್ ಅಂದರೆ ಫ್ಯೂಚರಿಗೆ ಬಿಲ್ಡ್ ಗ್ರೋತ್ ಆಗುವಂಥ ಒಂದು ಫೀಲ್ಡಿಗೆ ಕೈ ಹಾಕಿದೆ. ಅದನ್ನು ಡೈರೆಕ್ಟ್ ಸೆಲ್ಲಿಂಗ್ ಟೆಕ್ನಾಲಜಿ ಟ್ರೆಂಡ್ ಮುಖಾಂತರ ಅದನ್ನು ಇನ್ವಾಲ್ವ್ ಮಾಡಿ ಇಂಟರ್ನೆಟ್ ಮುಖಾಂತರ ಅಂದರೆ ಟೆಕ್ನಾಲಜಿಯೊಂದಿಗೆ ಈ ಒಂದು ಸಿನರ್ಜಿಯನ್ನು ನಮಗೆ ಒದಗಿಸಿದೆ. ಅಂದರೆ ಒಂದು ಫ್ಯೂಚರ್ ಟ್ರೆಂಡ್ ಮತ್ತು ಟೆಕ್ನಾಲಜಿನ ಮರ್ಜ್ ಮಾಡಿ ಈ ಪ್ರಾಜೆಕ್ಟನ್ನು ನಮಗೆ ಕಂಪನಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದೆ. ಇದನ್ನು ಮಾಡ್ತಿರುವಂಥ ಗ್ರೇಟೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಈ ಒಂದು ಕಂಪನಿ ಹೆಸರು ಹೇಳುವಾಗಲೇ ತುಂಬ ಒಂದು ಗ್ರೇಟ್ ಫೀಲಿಂಗ್ ಆಗುತ್ತೆ. ಯಾಕಂದರೆ ಎಷ್ಟು ಆರ್ಡಿನರಿ ವ್ಯಕ್ತಿಗಳಿಗೆ ಒಂದು ರೈಟ್ ಪ್ಲಾಟ್ಫಾರ್ಮನ್ನು ಕೊಟ್ಟಿರುವಂಥ ಕಂಪನಿ ಇದು ವೈಬ್ರೆಂಟ್ ವಿವಾ. ಸೊ ಇದು ನಮ್ಮ ಬ್ಯಾಂಗ್ಳೂರು ನಂದಿದುರ್ಗ ರೋಡಲ್ಲಿದೆ. ಜೈಮಾಲ್ ಎಕ್ಸ್ಟೆನ್ಷನಲ್ಲಿ ಇವ್ರದ್ದೇ ಆದ ಓನ್ ಬಿಲ್ಡಿಂಗ್ ಇರುವಂಥದ್ದು, ಓನ್ ಸೆಟಪ್, ಜೀರೋ ಡೆಪ್ಟ್ ಕಂಪನಿ. ಸೊ ಅವ್ರದ್ದು ಓನ್ ಸೆಟಪ್, ಓನ್ ಬಿಲ್ಡಿಂಗ್, ಅವ್ರದ್ದೇ ಆದ ಫುಲ್ ಸೆಟಪನ್ನು ಅವರು ಹೊಂದ್ಕೊಂಡಿದ್ದಾರೆ. ಅಷ್ಟೇ ಎಲ್ಲ ಖುಷಿ ವಿಚಾರ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ. ಆದರೆ ಇವರ R&D ಬಂದುಬಿಟ್ಟು ಜಪಾನಲ್ಲಿ ಆಗಿರುವಂಥದ್ದು, ಬಯೋಆಕ್ಟಿವ್ ಜಪಾನ್ ಕಾರ್ಪೊರೇಷನ್. ಅಂದರೆ ಪ್ಯೂರ್ಲಿ ಇಂಡಿಯನ್ ಕಂಪನಿ. ಟೆಕ್ನಾಲಜಿ ಮತ್ತು ಕ್ವಾಲಿಟಿ ಇಸ್ ಬಂದುಬಿಟ್ಟು ಜಪಾನಿ. ನಮಗೆ ಗೊತ್ತಿದೆ ವರ್ಲ್ಡಲ್ಲಿ ಕ್ವಾಲಿಟಿ ಅಂತ ಹೆಸರು ಬಂದರೆ ಅದು ಜಪಾನು. ಆ ಕ್ವಾಲಿಟಿಯಲ್ಲಿ ಇವರಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇವ್ರದ್ದೇ ಆದ ಓನ್ ಪ್ರೊಡಕ್ಷನ್ ಯೂನಿಟ್ ಇದೆ. 5.5 ಲಕ್ಷಕ್ಕಿಂತ ಜಾಸ್ತಿ ಪರ್ ಮಂತ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಅಲ್ಟಿಮೇಟ್ ಆದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, www.industryaward.comಗೆ ನಾವು ಹೋದರೆ ತುಂಬ ಸರ್ಟಿಫಿಕೇಟ್ಗಳು ಇಂಟಿಗ್ರೇಷನ್ ನೀವು ಡಿಟೇಲ್ಡ್ ಆಗಿ ನೋಡ್ಬೋದು. ಸೊ ನೆಕ್ಸ್ಟ್ ಅಷ್ಟೇ ಅಲ್ಲ, ತುಂಬ ಅವಾರ್ಡ್ಗಳು ರೆಕಗ್ನೇಷನ್ಗಳು ಸಿಕ್ಕಿವೆ. ಅದನ್ನು ಸಹ ನೀವು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು. ಅದರಲ್ಲಿ ಹೈಲೈಟೆಡ್ ಆಗಿರುವಂಥದ್ದು GSTO ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಅಪ್ರಿಷಿಯೇಷನ್ ಲೆಟರ್, ಪ್ಲಸ್ಸು ಫುಡ್ ಆ್ಯಂಡ್ ಸೇಫ್ಟಿ ಅವ್ರು ಕೊಟ್ಟಿರೋ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಂಪನಿ ಅಂದರೆ ಗ್ರಾಹಕರಿಗೆ ಸಂತುಷ್ಟ ಕೊಟ್ಟಿರುವಂಥ ಪ್ರಾಡಕ್ಟು ಅಂತ. ಅಷ್ಟೇ ಅಲ್ಲ, ಸ್ಟೇಟ್ ಗೌರ್ಮೆಂಟಿಂದ ಎಕ್ಸಲೆನ್ಸ್ ಅವಾರ್ಡು, ಈ ರೀತಿ ಎಲ್ಲ ತುಂಬ ಅವಾರ್ಡ್ಗಳು ಸಿಕ್ಕಿವೆ. ಸೊ ಇಲ್ಲಿ ಇಂಡಸ್ಟ್ರಿಯೋ ಏನು ಮಾಡ್ತಾ ಇದೆ? ಸೊ ಇಂಡಸ್ಟ್ರಿಯೋ ಇಲ್ಲಿ 5 ಪ್ರಾಡಕ್ಟನ್ನು ನಮ್ಮ ಮುಂದೆ ಕೊಟ್ಟಿದೆ. ಈ 5 ಪ್ರಾಡಕ್ಟ್ಗಳು ಒಂದು ಬೀಜ ಹೇಗೆ ನ್ಯಾಚುರಲ್ ಆಗಿ ಗ್ರೋ ಆಗುತ್ತೆ ಅದೇ ರೀತಿ ನ್ಯಾಚುರಲ್ ಆಗಿ ಈ ಪ್ರಾಡಕ್ಟನ್ನು ಫಾರ್ಮ್ ಮಾಡಿದೆ. ಸೊ ಒಂದು ಖುಷಿಯ ವಿಚಾರ. ಸೊ ಯಾಕೆ ವೆಲ್ನೆಸ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗ್ಲಿಕ್ಕಿದೆ? ಯಾಕೆ ಅಂದರೆ ಇಲ್ಲಿ ಆನ್ಸರ್ ಇದೆ. ಯಾಕಂದರೆ ಇವತ್ತು ನಾವು ಹೆಲ್ತ್ ಕ್ರೈಸಿಸ್ ಇದ್ವಿ. ಏನು ಹೆಲ್ತ್ ಕ್ರೈಸಿಸು? ಒಂದು ಕಾಲದಲ್ಲಿ ಬದುಕು ದೊಡ್ಡದಿತ್ತು, 80-90 ಆದರೂ ಹೆಲ್ತಿ ಆಗಿರ್ತಿದ್ರು. ಬಟ್ ಇವತ್ತೇನಾಗಿದೆ, 30-40 ಆಗುವಾಗ ಯಾವುದೋ ಒಂದು ಕಾಯಿಲೆಗಳು, ಅಂದರೆ ಬದುಕು ಚಿಕ್ಕದಾಗಿದೆ. ಸೊ ರೀಸನ್ ಏನು? ರೀಸನ್ ಇಸ್ ವೆರಿ ಸಿಂಪಲ್ಲು. ಸೊ ಇವತ್ತು ನಮ್ಮ ಹಿರಿಯರು ಹೇಳಿದರು, ಊಟವನ್ನು ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ನಮ್ಮ ಬಾಡಿಯಲ್ಲಿ ಏನಿತ್ತು? ನಮ್ಮ ಬಾಡಿ ಎಕ್ಸಾಕ್ಟ್ಲಿ ಏನು ಬೇಕಿತ್ತು? ವಿಟಮಿನ್ಸು. ನೀವು ನನ್ನ ರೈಟ್ ಸೈಡ್ ನೋಡ್ಬೋದು, ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು, ಫೈಬರ್ಸು, ಅಮಿನೋ ಆಸಿಡ್ಸು, ಹರ್ಬ್ಸು, ಇಂಥದ್ದೆಲ್ಲ ನಮ್ಮ ಬಾಡಿಗೆ ಬೇಕಿದೆ. ಬಟ್ ನೀವು ಅಲ್ಲಿ ಪಿಕ್ಚರ್ ನೋಡ್ಬೋದು, 2 ಕಡೆದು ನ್ಯೂಟ್ರಿಷನ್ ಇದೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಗೆ ಎಲ್ಲ ಜಂಕ್ಗಳಿವೆ. ಸೊ ರಿಫೈನ್ಡ್ ಪ್ರಾಡಕ್ಟ್, ಸಾಲ್ಟ್, ಶುಗರ್, ಕೊಲೆಸ್ಟ್ರಾಲ್, ಕೆಫಿನ್, ಇಂಥದ್ದೆಲ್ಲ ನಾವು ಇವತ್ತು ನಾವು ಕೊಡ್ತಿರೋದು ಬಾಡಿಗೆ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಡಿನ್ನರ್ ಎಲ್ಲ ಮಾಡ್ತೀವಿ. ಅದು ನಮ್ಮ ಹೊಟ್ಟೆಗೆ ಹಸುವಿನ ನೀಗಿಸ್ಲಿಕ್ಕೆ ಮತ್ತು ಟೇಸ್ಟಿಗಿದೆ. ಅದರಲ್ಲಿ ಯಾವುದೇ ರೀತಿಯಾದ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಕಂಟೆಂಟ್ ಇಲ್ಲ, ಅದು ನಮಗೂ ಗೊತ್ತಿದೆ. ಸೊ ಅಂದರೆ ಹಿರಿಯರು ಏನು ಹೇಳಿದರು, ಊಟವನ್ನು ಬಲ್ಲವನಿಗೆ ರೋಗವಿಲ್ಲ. ಬಟ್ ಇವತ್ತೇನಾಗಿದೆ, ಆ ಊಟ ಅನ್ನೋದು ನಮಗೆ ಎಕ್ಸಾಕ್ಟ್ಲಿ ಇಲ್ಲ, ಸುಮ್ಮನೆ ಒಂದು ಊಟ ಆಗಿಬಿಟ್ಟಿದೆ. ಬಟ್ ಈಗ ಡೈರೆಕ್ಟಾಗಿ ಕೊಡೋದನ್ನು ಅಲ್ಲಿ ನಾವು ಇಂಡೈರೆಕ್ಟಾಗಿ ಕೊಡಬೇಕಾಗತ್ತೆ. ಈಗ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಬೇಕೇ ಬೇಕು, ನಾವು ತಿನ್ನೋ ಫುಡ್ಡಲ್ಲಿ ಕೊಡೋಕ್ಕಾಗ್ತಿಲ್ಲ. ಈಗ ಕೊಡೋಕ್ಕಾಗದದ್ದು ನಾವು ಇಂಡೈರೆಕ್ಟಾಗಿ ಕೊಡಬೇಕಿದೆ. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವು ಟಿ ವಿ ನೋಡೋಕ್ಕೆ ಏನೋ ವಾಚ್ ಮಾಡಬೇಕಿದ್ರೆ ಟಿ ವಿ ನೋಡ್ತಾ ಇದ್ವಿ, ಹಾಡು ಕೇಳಬೇಕಿದ್ರೆ ರೇಡಿಯೋ ಯೂಸ್ ಮಾಡ್ತಿದ್ವಿ, ಕ್ಯಾಶ್ ಬೇಕಿದ್ರೆ ATM ಹೋಗ್ತಿದ್ವಿ, ಮಾತಾಡಬೇಕಿದ್ರೆ ಲ್ಯಾಂಡ್ಲೈನ್ ಯೂಸ್ ಮಾಡ್ತಿದ್ವಿ. ಇವತ್ತು ಅದೆಲ್ಲದೂ ಮೊಬೈಲಲ್ಲಿ ಬಂದುಬಿಟ್ಟಿದೆ. ಈಗ ನಾನು ಮೊಬೈಲ್ ಯೂಸ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ನನ್ನ ಬದಲಾವಣೆ ಆಗಲೇಬೇಕು. ಹಾಗೆ ನನ್ನ ಬಾಡಿಗೆ ಡೈರೆಕ್ಟಾಗಿ ಬೇಕಾದ ನನ್ನ ಫುಡ್ಡಲ್ಲಿ ಸಿಗ್ತಾ ಇಲ್ಲ, ಅದನ್ನು ನಾನು ಇಂಡೈರೆಕ್ಟಾಗಿ ತೊಗೋಬೇಕಿದೆ. ಸೊ ನಮ್ಮ ಕಂಪನಿಯ ಪ್ರಾಡಕ್ಟ್ಗಳು ನನ್ನ ಬಾಡಿಗೆ ಎಕ್ಸಾಕ್ಟ್ಲಿ ಏನು ಬೇಕಿದೆ ಅದನ್ನು ನಿಮಗೆ ಇಂಡೈರೆಕ್ಟ್ ರೂಪದಲ್ಲಿ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನ್ಯಾಚುರಲ್ ವೇಲಿ ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಹೆಲ್ತನ್ನು ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ನಮ್ಮ ಈ ಪ್ರಾಡಕ್ಟ್ ಮೇಲೆ ನಾವು ಖರ್ಚು ಮಾಡೋದ್ರ ಮೂಲಕ, ನಮ್ಮ ಬಾಡಿ ಮೇಲೆ ನಾವು ಖರ್ಚು ಮಾಡೋದ್ರ ಮೂಲಕ, ನಮ್ಮ ಬಾಡಿ ಮೇಲೆ ಹೆಲ್ತ್ ಮೇಲೆ ನಾವು ಖರ್ಚು ಮಾಡೋದ್ರಿಂದ ಮುಂದಿನ ದಿನ ನಾವು ಕಾಯಿಲೆಗಳ ಮೇಲೆ ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಪ್ರಾಡಕ್ಟ್ಗಳು ಹೆಲ್ಪ್ ಮಾಡುತ್ತೆ. ಸೊ ಇದು ಮುಂದಿನ ದಿನ ನಮಗೆ ಯಾವುದೊಂದು ಪ್ರಾಬ್ಲಮಿಂದ ಹೊರಗಡೆ ಬರಲಿಕ್ಕೆ ಮತ್ತು ನಾವು ಹೆಲ್ತಿ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲಿ ನಮ್ಮ ಮೊದಲ ಪ್ರಾಡಕ್ಟ್ ಬಂದುಬಿಟ್ಟು ಹಾಟ್ ಕೇಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಐ ಪಲ್ಸ್. ಇದು 1 ಲೀಟರ್ ಬಾಟ್ಲಲ್ಲಿ ಬರುತ್ತೆ. ಇದರದ್ದು ಪ್ರೈಮ್ ಫ್ರೂಟ್ ಬಂದುಬಿಟ್ಟು
ಅಜೈಬರಿ. ಇದು ಸೌತ್ ಅಮೆರಿಕದಲ್ಲಿರುವಂತಹ, ಬ್ರೆಜಿಲಲ್ಲಿರುವಂಥ ಒಂದು ಅತ್ಯಂತ ದೊಡ್ಡ ಕಾಡು. ಇಂಡಿಯಾದ 2 ಪಟ್ಟಿದೆ ಇದು. ಸೊ ಇಲ್ಲಿ ಇರುವಂಥ ಒಂದು ಪ್ರಪಂಚದಲ್ಲಿರುವಂಥ ಒಂದು ಅದ್ಭುತವಾದ ಫ್ರೂಟ್ ಅಂತ ಹೇಳ್ಬೋದು ಅಜೈಬರಿ. ಇದು ಹೈಯೆಸ್ಟ್ ನ್ಯೂಟ್ರಿಷನ್ ಸ್ಕೋರ್ ಹೊಂದಿದೆ. ಅದನ್ನು ಒರಾಕ್ ಅಂತ ಸ್ಕೇಲಲ್ಲಿ ಯೂಸ್ ಮಾಡ್ತೀವಿ. 1,02,700 ನ್ಯೂಟ್ರಿಷನ್ ಸ್ಕೋರ್ ಇದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ 1027 ವಾಟರ್ ಮಿಲನ್ನಿಂದ ಏನು ನ್ಯೂಟ್ರಿಷನ್ ಸಿಗುತ್ತೆ, ಒಂದು ಅಜೈಬರಿಲಿ ಸಿಗುತ್ತೆ. ಇದು ಬೈ ನ್ಯಾಚುರಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಸಪೋರ್ಟ್ ಇರುವಂಥ ಒಂದು ಫ್ರೂಟು, ಆಂಟಿ ಏಜಿಂಗ್ ಸಪೋರ್ಟು, ಇಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕ್ಕೆ ಇರುವಂಥ ಒಂದು ಫ್ರೂಟು, ಹಾರ್ಟನ್ನು ಹೆಲ್ತಿಯಾಗಿರಲಿಕ್ಕೆ ಮತ್ತು ಕ್ಯಾನ್ಸರ್ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ನ್ಯಾಚುರಲ್ ಫ್ರೂಟು. ಇದನ್ನು ನಾಸೋದವರು ಅವರ ಸೈಂಟಿಸ್ಟಿಗೆ ಯೂಸ್ ಮಾಡ್ತಿದ್ರು. AS10 ಒಂದು ಡ್ರಿಂಕ್ ಮುಖಾಂತರ ಅದನ್ನು ಒಂದು ಇನ್ಸ್ಪೈರ್ ಆಗಿ ತಗೊಂಡು ಇಲ್ಲಿ ಈ ಪ್ರಾಡಕ್ಟನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಜೈಬರಿ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ 14 ಫ್ರೂಟ್ಸನ್ನು ಇದರಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇದರ ಅಪ್ರಾಕ್ಸಿಮೇಟ್ಲಿ 60 ml ನಾವು ಇದನ್ನು ಕನ್ಸ್ಯೂಮ್ ಮಾಡಿದಾಗ ಡೈಲಿ ಫ್ರೆಶ್ ಆಗಿ ಆರ್ಗ್ಯಾನಿಕ್ ಆಗಿ 3-4 kg ಹಣ್ಣು ತರಕಾರಿ ತಿಂದರೆ ಏನು ನಮ್ಮ ಬಾಡಿಗೆ ಸಿಗುತ್ತೆ, ಅಷ್ಟು ನಮ್ಮ ಬಾಡಿಗೆ ಇದು ಸಿಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ನಮ್ಮನ್ನು ಹೆಲ್ತಿಯಾಗಿರಲಿಕ್ಕೆ, ಜೊತೆಗೆ ಯಾವುದೊಂದು ಪ್ರಾಬ್ಲಮಿಂದ ಹೊರಗಡೆ ಬರಲಿಕ್ಕೂ ಸಹ ನಮಗಿದು ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಕಂಪ್ಲೀಟ್ ಬಾಡಿಗೆ ನ್ಯೂಟ್ರಿಷನನ್ನು ಕೊಡುತ್ತೆ. ಸೊ ನಮ್ಮ ಬಾಡಿಗೆ ಏನು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಲ್ವ, ಇದು ಈ ಪ್ರಾಡಕ್ಟಿಗೆ ಕಂಪ್ಲೀಟ್ಲಿ ಅಪ್ಲೈ ಆಗುತ್ತೆ. ಯಾಕಂದರೆ ಈ ಒಂದು ಪ್ರಾಡಕ್ಟನ್ನು ನಾವು ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ನಾವು ಹೆಲ್ತಿಯಾಗಿರಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಇದು ನಾವು ಅದನ್ನು ಐಪಲ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬ ಪಬ್ಲಿಷೇಷನ್ ಆಗಿವೆ. ನಿಮಗೆ ನೀವು ಇದನ್ನು ವೆಬ್ಸೈಟಲ್ಲಿ ನೀವು ನೋಡ್ಕೋಬಹುದು. ಎರಡನೇದು ಪ್ರಾಡಕ್ಟು ಐ ಕೇರ್. ಹೆಸರೇ ಹೇಳುತ್ತೆ, ಮೋಸ್ಟ್ ಬ್ಯೂಟಿಫುಲ್ ಪ್ರಾಡಕ್ಟ್. ಯಾಕಂದರೆ ಇದು ಲೇಡೀಸಿಗೋಸ್ಕರ ಇರುವಂಥ ಪ್ರಾಡಕ್ಟು. ಸೊ ಲೇಡೀಸಿನ ಸೆಗ್ಮೆಂಟಲ್ಲಿರುವಂಥ ಒಂದು ಟಾಪ್ ನಂಬರ್ 1 ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದು ಇವತ್ತು 35 ವರ್ಷ ಆದವರಿಗೆ ಕಂಪಲ್ಸರಿಯಾಗಿ ಕೊಡುವಂಥ ಪ್ರಾಡಕ್ಟು. ಇದರಲ್ಲಿ ಅಷ್ಟರಲ್ಲಿ ಸಿಗುವಂಥ ಕರ್ಕ್ಯೂಮಿನ್, ಬೌಸೆಲ್ಯ, ಶತಾವರಿ ಇಂಥ ಇಂಗ್ರೀಡಿಯೆಂಟ್ಗಳಿಂದ ಇದನ್ನು ರೆಡಿ ಮಾಡಿದ್ದಾರೆ. ಸೊ ಇದೇನು ಮಾಡುತ್ತೆ, ಸೊ ಇವತ್ತು 35 ವರ್ಷ ಆದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೋನ್ ಇಶ್ಯೂಗಳು, ಮೆನೋಫೋಸ್ ಇಶ್ಯೂಗಳು, ಹಾರ್ಮೋನ್ ಇಂಬ್ಯಾಲೆನ್ಸು, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿಂದ ಅವರು ಸಫರ್ ಮಾಡ್ತಿದ್ದಾರೆ. ಇದರಿಂದ ಅವರಿಗೆ ಹೊರಗಡೆ ಬರಲಿಕ್ಕೆ, ಮತ್ತೊಂದು ಹೆಲ್ತಿ ಲೈಫನ್ನು ಲೀಡ್ ಮಾಡಲಿಕ್ಕೆ, ಯಾಕಂತ ಅಂತಂದರೆ ಲೇಡೀಸ್ಗಳು ನಮ್ಗೆ ಗೊತ್ತಿರುವಾಗ ಚಿಕ್ಕದಿಂದನೇ ಮನೆ ಕೆಲಸ, ಹೊರಗಡೆ ಕೆಲಸ ಎಲ್ಲದರೂ ಇನ್ವಾಲ್ವ್ ಆಗಿರ್ತಾರೆ, ಜಾಸ್ತಿ ಟ್ರಸ್ಟ್ ಆಗಿರ್ತಾರೆ. ಸೊ ಅವರಿಗೆ ಒಂದು ಕಂಪ್ಲೀಟ್ಲಿ ಅವರ ಹೆಲ್ತನ್ನು ರೀಬೌನ್ಸ್ ಮಾಡಲಿಕ್ಕೆ ಇರುವಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೀವು ಯಾರಿಗಾದರೂ ನಿಮ್ಮ ಮನೇಲಿರುವಂಥ ವೈಫು, ನಿಮ್ಮ ಸಿಸ್ಟರ್, ಫ್ರೆಂಡು ಅಥವಾ ನಿಮ್ಮ ತಾಯಿಯವರಿಗೆ ನೀವು ಐ ಕೇರ್ ಕೊಡ್ತೀರ ಅಂತ ಹೇಳಿದರೆ, ದಿಸ್ ಇಸ್ ದ ಟ್ರೂ ಕೇರ್. ಯಾಕಂದರೆ ಅವರ ಹೆಲ್ತಿಗೋಸ್ಕರ ಮಾಡುವಂಥ ಬೆಸ್ಟ್ ಒಂದು ಒಂದು ಪ್ರಾಡಕ್ಟು. ಇದನ್ನು ನೀವು 3 ತಿಂಗಳು ಅವರಿಗೆ ನೀವು ಕರೆಕ್ಟಾಗಿ ಕೊಟ್ಟಿದ್ದಂತ ಆದರೆ, ಸೊ ಅವರ ಟೋಟಲ್ ಹೆಲ್ತ್ ಅನ್ನೋದು ಒಂದು ಕಂಪ್ಲೀಟ್ ನೆಕ್ಸ್ಟ್ ಲೆವೆಲಲ್ಲಿ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಕಾಫಿ. ಇದು ಬಂದುಬಿಟ್ಟು ಡಯಾಬಿಟಿಕ್ಕಿಗೆ ಸಂಬಂಧಪಟ್ಟ ಪ್ರಾಡಕ್ಟು, ಕಂಪ್ಲೀಟ್ಲಿ ಡಯಾಬಿಟಿಕ್ಕಿಗೆ ಸಂಬಂಧಪಟ್ಟ ಪ್ರಾಡಕ್ಟು. ಇವತ್ತು ನಮ್ಮ ಪ್ರತಿಯೊಬ್ಬರಿಗೆ ಇದು ಬೇಕಾಗಿರುವಂಥ ಪ್ರಾಡಕ್ಟ್. ಇದರಲ್ಲಿ ಚಿಕ್ಕಮಗಳೂರು ಸಿಗುವಂಥ ಕಾಫಿ ಜೊತೆಗೆ ಏಕನಾಯಕನ ಒಂದು ಬೇರಿದೆ. ಆ ಬೇರಲ್ಲಿರುವಂಥ ಸಲ್ಸಿಟಾಲ್ ಅಂತ ಕಂಟೆಂಟನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು 700 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಉಲ್ಲೇಖವಾಗಿದೆ. ಸೊ ಇದೇನು ಮಾಡುತ್ತೆ, ಸೊ ಇದು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಬೈ ನ್ಯಾಚುರಲ್ ಆಗಿ ಬಾಡಿಯಲ್ಲಿ ಪ್ಯಾನ್ಕ್ರೇಸನ್ನು ರಿಪೇರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟು ಕಿಡ್ನಿಗಳು ಡ್ಯಾಮೇಜ್ ಆಗದಿದೆ ನೋಡ್ಕೊಳ್ಳುತ್ತೆ. ಜೊತೆಗೆ ಇದು ನಾವು ಬಾಡಿಗೆ, ಒಬ್ಬ ಶುಗರ್ ಇರೋ ಬಾಡಿಗೆ ಒಂದು ಪ್ರಾಪರ್ ಏನು ನ್ಯೂಟ್ರಿಷನ್ ಬೇಕಿದೆ ಅದನ್ನು ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಯಾರಿಗಾದರೂ ಐ ಕಾಫಿಯನ್ನು ಸಜೆಸ್ಟ್ ಮಾಡ್ತಿದ್ದೀರಾ, ಡಯಾಬಿಟಿಕ್ ಇದ್ದ ಬಾಡಿಗೆ ಇರುವಂಥ ವ್ಯಕ್ತಿಗೆ ನೀವು ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದು ಪುಣ್ಯದ ಕೆಲಸ ಮಾಡಿದಾಗುತ್ತೆ. ಯಾಕಂದರೆ ಡಯಾಬಿಟಿಕ್ ಇರೋ ಬಾಡಿಗೆ ಹೈಯೆಸ್ಟ್ ನ್ಯೂಟ್ರಿಷನ್ ಬೇಕು, ಬಟ್ ನಾರ್ಮಲ್ ಫುಡ್ಡಲ್ಲಿ ಆ ನ್ಯೂಟ್ರಿಷನ್ ಅವರಿಗೆ ಸಿಗಲ್ಲ. ಬಟ್ ನೀವು ಇನ್ ಕೇಸ್ ಅವರಿಗೆ ಐ ಕಾಫಿನ ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಆರ್ ದ ಬೆಸ್ಟ್ ಕೈಂಡ್ ವರ್ಕ್ ನೀವು ಮಾಡ್ತಾ ಇದ್ದೀರಾ. ಯಾಕಂದರೆ ಅವರಿಗೆ ಐ ಕಾಫಿಯಲ್ಲಿ ಒಬ್ಬ ಡಯಾಬಿಟಿಕ್ ಬಾಡಿ ಬೇಕು ಅಂತ ಬೆಸ್ಟ್ ನ್ಯೂಟ್ರಿಷನ್ ಇದರಲ್ಲಿ ಸಪ್ಲೈ ಆಗುತ್ತೆ. ಸೊ ಇದ್ರ ಬಗ್ಗೆನೂ ತುಂಬ ಪಬ್ಲಿಕೇಶನ್ಗಳಾಗಿವೆ. ಇದನ್ನು ನೀವು ವೆಬ್ಸೈಟಲ್ಲಿ ತಿಳ್ಕೊಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಐಗ್ಲೋ. ಇಂಡಿಯಾದ ಫಸ್ಟ್ ಪ್ರಾಡಕ್ಟ್ ನ್ಯೂಟ್ರಿ ಕಾಸ್ಮೆಟಿಕ್. ಅಂದರೆ ನಾವು ಇಲ್ಲಿ ತನಕ ಸ್ಕಿನ್ ಅಂದರೆ ಏನು ಅಪ್ಲೈ ಮಾಡೋದು ಮಾತ್ರ ಏನು ನಮ್ಗೆ ಗೊತ್ತಿತ್ತು, ಬಟ್ ಇದು ಕನ್ಸ್ಯೂಮ್ ಮಾಡುವಂಥ ಪ್ರಾಡಕ್ಟು. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಿಗೆ ಏನು ಬೇಕಿದೆನ್ನ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಕೇಸರಿ ಹಾಗೂ ಕೆಲವೊಂದು ಗಿಡಮೂಲಿಕೆಗಳಿಂದ ಮಾಡಿರುವಂಥ ಪ್ರಾಡಕ್ಟು. ಇದೇನು ಮಾಡುತ್ತೆ, ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಹೆಲ್ತಿ ಮಾಡುತ್ತೆ. ಜೊತೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇಂದ ಹೊರಗಡೆ ಬರಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸ್ಕಿನ್ ಬಗ್ಗೆ ಕನ್ಸರ್ನ್ ಇರುವಂಥ ವ್ಯಕ್ತಿಗೆ, ಮತ್ತು ನಾನು ಚೆನ್ನಾಗಿರಬೇಕು ಅಂತಿರಬೇಕು, ನ್ಯಾಚುರಲ್ ಆಗಿ ಒಂದು ಒಳ್ಳೆ ಸ್ಕಿನ್ನನ್ನು ಪಡೀಲಿಕ್ಕೆ, ಜೊತೆಗೆ ಎಲ್ಲ ರೀತಿಯ ಸ್ಕಿನ್ ಇಶ್ಯೂಗಳಿಂದ ಹೊರಗಡೆ ಬರಲಿಕ್ಕೆ, ಒಂದು ಜೊತೆಗೆ ಫೈಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಡಿಯಾದ ಫಸ್ಟ್ ನ್ಯೂಟ್ರಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಂತ ನೀವು ಹೇಳ್ಬೋದು ಇದನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಐಸ್ಲಿಮ್. ಇವತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ದೊಡ್ಡ ಇಶ್ಯೂ. ನಮಗೆಲ್ಲರಿಗೂ ಗೊತ್ತಿದೆ, ವೆಯ್ಟ್ ನಾವು ಕಡಿಮೆ ಆಗಬೇಕಿದ್ರೆ ಸಿಂಪಲ್ ಫಾರ್ಮುಲಾ ಏನಂದರೆ, ನಾವು ತಿನ್ನೋ ಫುಡ್ಡಲ್ಲಿ ಜಾಸ್ತಿ ನ್ಯೂಟ್ರಿಷನ್ ತಗೋಬೇಕು, ಕಡಿಮೆ ಕ್ಯಾಲೋರಿ ತಗೋಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಅದು ನಾವು ಉಲ್ಟಾ ಮಾಡ್ತಿದ್ವಿ. ಜಾಸ್ತಿ
ಏನು ಮಾಡ್ತೀವಿ, ಕ್ಯಾಲೋರಿಯನ್ನು ತಗೋತೀವಿ, ಕಡಿಮೆ ನ್ಯೂಟ್ರಿಷನ್ ತಗೋತೀವಿ. ಹಾಗಾಗಿ ನಮ್ಮ ಬಾಡಿ ಏನಾಗುತ್ತೆ, ಕಡಿಮೆ ಆಗ್ತಾನೆ ಇರಲ್ಲ. ಸೊ ಇದೊಂದು ಪ್ರಾಡಕ್ಟು ಕೆಲವೊಂದು ಗಿಡಮು ಸೀಸಮ್ ಇಂಡಿಕಮ್, ಕೆಲವೊಂದು ಬೇರು, ಫೋರ್ಸ್ಕೊಯ್ಲಿ ಅಂತ ಕೆಲವೊಂದು ಎಲೆ, ಇಂಥ ಒಂದು ಕೆಲವೊಂದು ರಾಗಿ, ಸೋಯಾ, ಕೆಲವೊಂದು ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳಿಂದ ಈ ಪ್ರಾಡಕ್ಟನ್ನು ರೆಡಿ ಮಾಡಿದ್ದಾರೆ. ಸೊ ಈ ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಬರ್ನ್ ಮಾಡಿ ನಮ್ಮ ವೇಟನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವುದೇ ರೀತಿಯ ಮಿರಾಕಲನ್ನು ಮಾಡಲ್ಲ. ಇದು ಬಾಡಿಲಿರುವಂಥ ಕೆಟ್ಟ ಫ್ಯಾಟನ್ನು ಬರ್ನ್ ಮಾಡಿದವಾಗ ಆಟೋಮೆಟಿಕ್ಲಿ ವೇಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನಾರ್ಮಲ್ ನಾವು ತಿನ್ನೋ ಫುಡ್ ಮುಖಾಂತರ ಮಾಡ್ಬೋದು. ಬಟ್ ನಮ್ಮ ಫುಡ್ಡಲ್ಲಿ ಏನಾಗುತ್ತೆ, ಕ್ಯಾಲೋರಿ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ನ್ಯೂಟ್ರಿಷನ್ ಆಗಿದೆ. ಇದು ರಾತ್ರಿ ಊಟ ಬದಲಿಗೆ ಆಸ್ ಎ ಊಟವಾಗಿ ನಾವು ತಗೊಳ್ಳುವಂಥದ್ದು. ಯಾವಾಗ ನಾವು ಊಟವಾಗಿ ತಗೊಳ್ತೀವೋ ಆಗ ಆಟೋಮೆಟಿಕ್ಲಿ ನಮ್ಮ ಬಾಡಿಯನ್ನು ಹೆಲ್ತಿಯಾಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಒನ್ ಆಫ್ ದ ಅಲ್ಟಿಮೇಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಪ್ರಾಡಕ್ಟ್. ಇದ್ರ ಬಗ್ಗೆ ಪಬ್ಲಿಕೇಶನ್ಗಳಿವೆ ಇವೆ. ಸೊ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ನಾನು ಸಿಂಪಲ್ ಡೀಟೇಲ್ಗಳನ್ನು ಹೇಳಿದ್ದೀನಿ, ಒಂದು 2 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಪ್ರತಿಯೊಂದು ಪ್ರಾಡಕ್ಟಲ್ಲಿರುತ್ತೆ ಇಂಗ್ರೀಡಿಯೆಂಟ್ ಆಗಿರ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಗೆ ಯಾರು ಈ ಪ್ರೆಸೆಂಟೇಷನ್ ತೋರಿಸಿದ್ದಾರೆ ಅವರು ನಿಮಗೆ ಇದನ್ನು ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಾಡಕ್ಟ್ ಬಗ್ಗೆ. ಯಾಕಂದರೆ ನೀವು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ಲಿ ನೀವು ತಿಳ್ಕೊಬೇಕಾದ ಅಗತ್ಯ ಇದೆ. ಸೊ ಈಗ ಇಲ್ಲಿ ನಮ್ಮ ಪ್ರಾಡಕ್ಟ್ ಹೇಗೆ ಯೂಸ್ ಆಗುತ್ತೆ, ಸಿಂಪ್ಟಮ್ ವರ್ಸಸ್ ಸಿಸ್ಟಮ್ ಇರುತ್ತೆ. ಎಕ್ಸಾಂಪಲಿಗೆ ನಿಮ್ಗೊಂದು ಹೆಡ್ಡೇಕ್ ಬಂದಿದೆ, ಒಂದು ಸಿಂಪ್ಟಮ್ ನಿಮಗಿದೆ, ನಾವೇನು ಮಾಡ್ತೀವಿ, ನಾರ್ಮಲ್ ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ. ಆ ಟ್ಯಾಬ್ಲೆಟ್ ಏನು ಮಾಡುತ್ತೆ, ಆ ತಲೆನೋವು ಆಗುವಂಥ ಸೆನ್ಸನ್ನು ತೆಗೆದ್ಬಿಡುತ್ತೆ ಟ್ಯಾಬ್ಲೆಟ್ ತೊಗೊಂಡಾವಾಗ. ಬಟ್ ಆ್ಯಕ್ಚುಲಿ ತಲೆನೋವು ಹಾಗೇ ಇರುತ್ತೆ. ಬಟ್ ನಮ್ಮ ಪ್ರಾಡಕ್ಟ್ಗಳು ಇದು ನ್ಯಾಚುರಲ್ ಆಗಿ ಸಿಸ್ಟಮ್ ವೈಸಲ್ಲಿ ಕೆಲಸ ಮಾಡುತ್ತೆ. ಆರ್ಗನಿಗೆ ಏನು ಬೇಕು, ಸೆಲ್ಲಿಗೆ ಏನು ಬೇಕು, ಬಾಡಿಗೆ ಏನು, ಎಕ್ಸಾಂಪಲ್ ಬಾಡಿಗೆ ಏನು ಬೇಕಿದೆ ಕೊಡುತ್ತೆ. ಅಂದರೆ ಬಾಡಿಗೆ ಬೇಕಾದನ್ನು ಕೊಟ್ಟವಾಗ ಬಾಡಿ ನಮ್ಗೆ ಬೇಕಾದನ್ನು ಕೊಡುತ್ತೆ. ಇಟ್ಸ್ ವೆರಿ ಸಿಂಪಲ್ ಫಂಡ. ಅಂದರೆ ಅಷ್ಟು ಸಿಂಪಲ್ ಆಗಿ ಪ್ರಾಡಕ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡಿ ನೋಡಿ, ಆವಾಗ ನಿಮಗೂ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಮ ಬಾಡಿ ಒಳಗಿರೋದೆಲ್ಲ ಒಂದ್ಸಲ ಟಾಕ್ಸಿನ್ ಎಲ್ಲ ಹೊರಗಡೆ ಹೋಗುತ್ತೆ, ಹೆಲ್ತ್ ರಿಫ್ರೆಶ್ ಆಗುತ್ತೆ, ಮತ್ತು ಬಾಡಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಆಗ ನಿಮಗೆ ಫೀಲ್ ಆಗುತ್ತೆ. ಸೊ ಇವತ್ತು ಇಂಡಿಯಾದಲ್ಲಿ ಸ್ಟಾರ್ಟ್ ಆದಂಥ ಒಂದು ಕಂಪನಿ ಇವತ್ತು 35 ಕಂಟ್ರಿಯಲ್ಲಿ ಇವತ್ತು ತನ್ನ ಪ್ರಾಡಕ್ಟನ್ನು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ತನಕ ನಾನು ಪ್ರಾಜೆಕ್ಟ್ ಬಗ್ಗೆ ಕೊಟ್ಟಿರುವಂಥ ಡೀಟೇಲ್. ಸೊ ಇಲ್ಲಿ ಆ್ಯಸ್ ಎ ನಿಮ್ಮ ಕೆರಿಯರನ್ನು ಬಿಲ್ಡ್ ಮಾಡ್ಬೋದು. ಯಾಕೆಂದರೆ ಸೊ ಇವತ್ತು ನಿಮ್ಗೆ ಗೊತ್ತಿದೆ, ನಾವು ಲೈಫಲ್ಲಿ ನಾವು ಬೆಳಿಬೇಕಂತಿದ್ರೆ ನಾವು ಏನಾದರೂ ಎಕ್ಸ್ಟ್ರಾ ಮಾಡಬೇಕು. ನಾವು ಮಾಡೋ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀರು ಬರಲ್ಲ ಅಂತ ಗೊತ್ತಿದ್ದಾಗ ನಾವು ಹೊಂಡ ತೆಗಿತಾ ಹೋದಂಗೆ ಆಗುತ್ತೆ. ಆಮೇಲೆ ನೀರಂತೂ ನಮಗೆ ಸಿಗ್ಲಿಕ್ಕಿಲ್ಲ, ಅಷ್ಟೊತ್ತಿಗೆ ನಮ್ಮ ಎನರ್ಜಿನೂ ಖಾಲಿ ಆಗಿರುತ್ತೆ. ಸೊ ಈ ವೆಲ್ನೆಸ್ ಇಂಡಸ್ಟ್ರಿ ನಾವು ಇನ್ವಾಲ್ಡ್ ಆಗದೆ ಇರಲಿ, 1000 ಕೋಟಿ ಟರ್ನ್ ಓವರ್ ಅಂತೂ ಹಾಗೆ ಆಗುತ್ತೆ. ನಾವು ಇನ್ವಾಲ್ಡ್ ಆದರೆ ನಾವು ಅದರಲ್ಲಿ ಪಾಲು ತಗೋತೀವಿ. ಆ ಒಂದು ವೆಲ್ನೆಸ್ ಇಂಡಸ್ಟ್ರಿಗೆ ಇನ್ವಾಲ್ಡ್ ಆಗಲಿಕ್ಕೆ ನಮಗೆ ಇಂಡಸ್ಟ್ರಿಯೋ ಒಂದು ವೈಬ್ರೆಂಟ್ ಯುವ ಮುಖಾಂತರ ಒಂದು ಅಪರ್ಚುನಿಟಿಯನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಇದ್ರ ಜೊತೆಗೆ ನೀವು ಕೈ ಜೋಡಿಸ್ಕೋಬೇಕಷ್ಟೇ. ನೀವು ಒಂದ್ಸಲ ಕೈ ಜೋಡಿಸಿದಂತಾದರೆ ನಿಮಗೆ ಒಂದು ಒಳ್ಳೆ ಕೇರಿಯರನ್ನು ಬಿಲ್ಡ್ ಮಾಡ್ಬೋದು. ಸೊ ಈಗ ಇದ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತ ನೀವು ಇದ್ರ ಬಗ್ಗೆ ಯಾವುದೇ ವರಿ ಮಾಡಬೇಕಂತಿಲ್ಲ. ಸೊ ನಿಮ್ಗೆ ಯಾರು ಈ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಇಲ್ಲಿ 3D ಸಪೋರ್ಟ್ ಮೂಲಕ ನಿಮಗೆ ಹೆಲ್ಪ್ ಮಾಡ್ತೀವಿ ನಾವು. ದ ಫಸ್ಟ್ ಬಂದುಬಿಟ್ಟು ಸ್ಪಾನ್ಸರು. ನಿಮಗೆ ಇವತ್ತು ಯಾರು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವ್ರದ್ದೊಂದು ಟೀಮ್ ಇರುತ್ತೆ. ಅಲ್ಲಿ ಬೇರೆ ಬೇರೆ ಲೀಡರ್ಗಳು ಇರ್ತಾರೆ, ಬೇರೆ ಬೇರೆ ಕನೆಕ್ಟೆಡ್ ವ್ಯಕ್ತಿಗಳು ಇರ್ತಾರೆ. ಅವ್ರು ನಿಮಗೆ ಇನಿಷಿಯಲ್ ಲೆವೆಲಲ್ಲಿ ನಿಮ್ಮ ಕಸ್ಟಮರ್ನ ಕನೆಕ್ಟ್ ಮಾಡಲಿಕ್ಕೆ, ನಿಮ್ಮ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಲಿಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಎರಡನೇದು ವೈಬ್ರೆಂಟ್ ಟಿವಿವ, ನಿಮಗೆ ಪ್ರಾಡಕ್ಟ್ ಬಗ್ಗೆ ತರೋ ನಾಲೆಡ್ಜು ಅಥವಾ ಪ್ರಾಜೆಕ್ಟನ್ನು ಹೇಗೆ ತಗೊಂಡು ಹೋಗಬೇಕು ತರೋ ನಾಲೆಜನ್ನು ಆನ್ಲೈನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಕೆಲವೊಮ್ಮೆ ಫಿಸಿಕಲಲ್ಲಿ ನಿಮಗೂ ಸಹ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಗಳು ಸಿಗ್ತವೆ. ನೆಕ್ಸ್ಟು ಕಂಪ್ಲೀಟ್ ಆಪರೇಷನನ್ನು ಇಂಡಸ್ಟ್ರಿಯೋ ನೋಡ್ಕೊಳ್ಳುತ್ತೆ. ನಿಮಗೆ ಪ್ರಾಡಕ್ಟ್ ಡೆಲಿವರಿ ಮಾಡುವಂಥದ್ದು, ನಿಮ್ಮ ಕ್ಲೈಂಟಿಗೆ ಪ್ರಾಡಕ್ಟ್ ಡೆಲಿವರಿ ಮಾಡುವಂಥದ್ದು, ನಿಮಗೆ ಇನ್ಕಮನ್ನು ಕೊಡುವಂಥದ್ದು, ಇದನ್ನು ಇಂಡಸ್ಟ್ರಿ ಕೊಡುತ್ತೆ. ಟೋಟಲ್ 3 ರೀತಿಯಲ್ಲಿ ಸಪೋರ್ಟ್ ನಿಮಗೆ ಸಿಗುತ್ತೆ. ಈ 3 ರೀತಿಯ ಸಪೋರ್ಟನ್ನು ತಗೊಂಡು ಈ ಪ್ರಾಜೆಕ್ಟಲ್ಲಿ ನೀವು ಕಂಪ್ಲೀಟ್ಲಿ 3 ರಿಂದ 5 ವರ್ಷದ ಮೈಂಡ್ ಸೆಟ್ಟಲ್ಲಿ ನೀವು ಇನ್ವಾಲ್ವ್ ಆದಂತಾದರೆ, ಸೊ ಪ್ರೆಸೆಂಟ್ ಇರೋ ಲೈಫಿಂದ ನಿಮಗೆ ಎಕ್ಸ್ಟ್ರೀಮ್ ಲೈಫನ್ನು ನೀವು ಚೇಂಜ್ ಮಾಡ್ಕೋಬೋದು. ದಿಸ್ ಇಸ್ ದ ಒಂದು ಅಪ್ರೋಚ್. ಇದನ್ನು ನಾವು ಪಾಸಿಟಿವ್ಗೆ ತಗೋಬೇಕಿದೆ. ಯಾಕಂದರೆ ನೀವಿಲ್ಲಿ ಕಳ್ಕೊಳ್ಳೋದು ಏನಿಲ್ಲ. ಯಾಕಂದರೆ ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇದೆ. ನೀವು ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ನಿಮ್ಮ ಟೋಟಲ್ ಪ್ರಾಡಕ್ಟ್ ಅನ್ನೋದು, ಬಾಡಿ ಅನ್ನೋದು ಕಂಪ್ಲೀಟ್ಲಿ ಹೆಲ್ತಿ ಆಗುತ್ತೆ. ಅದ್ರ ಜೊತೆಗೆ ನಿಮಗೊಂದು ಅಪರ್ಚುನಿಟಿ ಸಿಗುತ್ತೆ, ಒಂದು ಪ್ರಾಜೆಕ್ಟನ್ನು ರನ್ ಮಾಡಲಿಕ್ಕೆ, ನಿಮ್ಮದೇ ಆದ ಸ್ವಂತ ಪ್ರಾಜೆಕ್ಟ್ ರನ್ ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಕ್ಯಾರಿಯರನ್ನು ಬಿಲ್ಡ್ ಮಾಡಲಿಕ್ಕೆ. ಸೊ ಇದು ಒಂದು ಪಾರ್ಟ್ ಆಯಿತು. ಸೊ ಸೆಕೆಂಡ್ ಪಾರ್ಟು ನಿಮಗೆ ಹೇಗೆ ಇದರಲ್ಲಿ ಇನ್ಕಮ್ ಆಗುತ್ತೆ, ಹೇಗೆ ನೀವು ಯಾವ ರೀತಿಯಲ್ಲಿ ನೀವು ಬೆಳಿಬೋದರ ಬಗ್ಗೆ ನಾವು ಇನ್ನೊಂದು ಪಾರ್ಟಲ್ಲಿ ತಿಳ್ಕೊಬೋದು ನೀವು. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಲೆಟ್ಸ್ ಗ್ರೋ ಟುಗೆದರ್.